ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಲಿವರ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಲಿವರ್ ಆರ್ಗನ್ಸ್ ಅದರ ಬಗ್ಗೆ ಡಿಸ್ಕಷನ್ ಮಾಡಲಾಗುತ್ತೆ. ಸೊ ಈ ಒಂದು ವಿಡಿಯೋ ಲಿವರ್ ಕಾಮನ್ನಾಗಿ ಎಲ್ಲ DMLT, OT, ಡಯಾಲಿಸಿಸ್ ಮತ್ತು ಎಕ್ಸ್ರೇ ಟೆಕ್ನಾಲಜಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿರುವಂಥ ಟಾಪಿಕ್ ಇರುತ್ತೆ ಲಿವರ್. ಸೊ ಇದರಲ್ಲಿ ನಾನು ಲಿವರ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಮಾಹಿತಿಯನ್ನು ಕೊಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಮಗೆಲ್ಲ ಗೊತ್ತಿರುವ ಹಾಗೆ ಲಿವರ್ ಏನಂತಂದರೆ ನಮ್ಮ ಬಾಡಿ ಒಳಗಡೆ ಎರಡನೇ ಲಾರ್ಜೆಸ್ಟ್ ಆರ್ಗನ್ ಅಂತ ಕರಿತೀವಿ. ಯಾಕೆ ನಾವು ಎರಡನೇ ಲಾರ್ಜೆಸ್ಟ್ ಆರ್ಗನ್ ಅಂತಂದರೆ ಲಾರ್ಜೆಸ್ಟ್ ಇಂಟರ್ನಲ್ ಬಾಡಿ ಆರ್ಗನ್ ಲಾರ್ಜೆಸ್ಟು, ಹೌದಾ. ಸ್ಕಿನ್ ಈಸ್ ಅದಕ್ಕಿಂತ ಲಾರ್ಜೆಸ್ಟ್ ಸ್ಕಿನ್ ಅಂತ ಹೇಳ್ತೀವಿ. ಸ್ಕಿನ್ ನಮ್ಮ ಏನಪ್ಪ ಅಂದರೆ ಲಾರ್ಜೆಸ್ಟ್ ಆರ್ಗನ್ ಅಪಾರ್ಟ್ ಫ್ರಮ್ ದಿ ಸ್ಕಿನ್ ಬಿಟ್ಟರೆ ನೆಕ್ಸ್ಟ್ ದೊಡ್ಡದಿರುವಂಥ ಒಂದು ಆರ್ಗನ್ ಅಂದರೆ ಅದು ನಮ್ಮ ಲಿವರ್. ಓಕೆ, ಇದಕ್ಕೂ ನಾವು ಇನ್ನೊಂದು ಹೆಸರು ಕೂಡ ಏನಂತೇಳಿ ಲಾರ್ಜೆಸ್ಟ್ ಗ್ಲ್ಯಾಂಡ್ ಕೂಡ ಅಂತ ಕರಿತೀವಿ ಲಿವರ್ಗೆ. ಅತಿ ದೊಡ್ಡದಿರುವಂತಹ ನಮ್ಮ ಒಂದು ಆರ್ಗನ್ ಸಿಸ್ಟಮ್. ಸೊ ಆರ್ಗನ್ಸ್ ಇದ್ರ ಬಗ್ಗೆ ಸ್ವಲ್ಪ ಡೆಫಿನೇಷನ್ಸ್ ಹೇಳೋದಾದರೆ, ಲಿವರ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ದಿ ಬಾಡಿ, ಆಕ್ಯುಪೈ ಮಚ್ ಆಫ್ ದಿ ರೈಟ್ ಅಪ್ಪರ್ ಪಾರ್ಟ್ ಆಫ್ ದಿ ಅಬ್ಡೋಮಿನ್ ಕ್ಯಾವಿಟಿ. ಸೊ ಇದೊಂದು ಲಾರ್ಜೆಸ್ಟ್ ಇರುವಂಥ ಗ್ಲ್ಯಾಂಡು. ಇದು ಜಾಸ್ತಿ ಸ್ಪೇಸನ್ನು ನಮ್ಮ ಅಬ್ಡೋಮಿನಲ್ ಕ್ಯಾವಿಟಿ ಅಪ್ಪರ್ ಪಾರ್ಟ್ ಭಾಗದಲ್ಲಿ ಜಾಸ್ತಿ ಒಂದು ಸ್ಪೇಸನ್ನು ಪಡೆದುಕೊಂಡಿರುವಂಥ ಜಾಸ್ತಿ ಆಕ್ರಮಣ ಮಾಡಿಕೊಂಡಿರುವಂಥ ಒಂದು ಗ್ಲ್ಯಾಂಡ್ ಅಂತಂದರೆ ಅದು ಲಿವರ್. ಸೊ ಲಿವರ್ ನಮಗೆ ಎಲ್ಲಿ ಉಪಯೋಗವಿದೆ, ಅದರ ಒಂದು ಯೂಸಸ್ ಏನಾಗುತ್ತೆ, ಅದರ ಮೇನ್ ಫಂಕ್ಷನ್ ಏನಿದೆ ಅಂತಂದರೆ ಇಟ್ ಸೀಕ್ರೆಟ್ಸ್ ದಿ ಬಾಯ್ಲ್ ಆ್ಯಂಡ್ ಸ್ಟೋರ್ ದ ಗ್ಲೈಕೋಜನ್ಸ್. ಇದು ಬಾಯ್ಲ್ಗಳನ್ನು ಸೀಕ್ರೆಟ್ ಮಾಡ್ತೈತಿ, ತನ್ನ ಕಡೆಯಿಂದ ರಿಲೀಸ್ ಮಾಡುತ್ತೆ. ಆ್ಯಂಡ್ ಸ್ಟೋರ್ ದ ಗ್ಲೈಕೋಜನ್, ಸೊ ಆಹಾರವನ್ನು ಅಂದರೆ ಗ್ಲುಕೋಸ್ ಇದ್ದಿದ್ದನ್ನು ಗ್ಲೈಕೋಜನನ್ನಾಗಿ ಕನ್ವರ್ಟ್ ಕೂಡ ಸ್ಟೋರ್ ಮಾಡಿಟ್ಟುಕೊಳ್ಳುತ್ತೆ. ಆಮೇಲೆ ಸಿಂಥೆಸಿಸ್ ಆಫ್ ದಿ ಸಿರಮ್ ಪ್ರೋಟೀನ್ ಆ್ಯಂಡ್ ಲಿಪಿಡ್ಸ್, ನಮ್ಮ ಬ್ಲಡ್ಡಲ್ಲಿರುವಂಥ ಪ್ರೋಟೀನ್ಗಳನ್ನು ಲಿಪಿಡ್ಗಳನ್ನು ಕೂಡ ಇದು ಸಿಂಥೆಸಿಸ್ ಮಾಡುತ್ತೆ, ಅಂದರೆ ಉತ್ಪತ್ತಿ ಕೂಡ ಮಾಡಿಕೊಡುತ್ತೆ. ಇಟ್ ಡಿಟಾಕ್ಸಿಫೈ ದ ಬ್ಲಡ್ ಫ್ರಮ್ ದಿ ಫಾರಿನ್ ಸಬ್ಸ್ಟೆನ್ಸಸ್. ಸೊ ಏನಾದರೂ ಫಾರಿನ್ ಸಬ್ಸ್ಟೆನ್ಸ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಗಳು ನಮ್ಮ ಬ್ಲಡ್ಡಲ್ಲಿ ಏನಾದರೂ ಬಂದಿದ್ದರೆ ಅವುಗಳನ್ನು ಡಿಟಾಕ್ಸಿಫಿಕೇಷನ್ ಮಾಡಿ ಅವನ್ನ ಕಿಲ್ ಮಾಡಿ ಬ್ಲಡ್ ಮುಖಾಂತರ ಹೊರಗಡೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಇಟ್ ಪ್ರೊಡ್ಯೂಸಸ್ ಹಿಮೋಫಿಟಿಕ್ ಸೆಲ್ಸ್ ಆಲ್ ದ ಟೈಪ್ ಆಫ್ ಡ್ಯೂರಿಂಗ್ ದ ಫೀಟಲ್ ಲೈಫ್. ಸೊ ಫೀಟಲ್ ಲೈಫ್ ಫಾರ್ಮೇಷನ್ ಆಗಬೇಕಾದ್ರೆ ಅವುಗಳಿಗೆ ಬ್ಲಡ್ ಸೆಲ್ಸ್ಗಳನ್ನು ಅಂದರೆ, ಯಾಕಂದರೆ ಈಗ ಒಂದು ಫೀಟಲ್ ಜನ್ರೇಟ್ ಆಗಬೇಕಂದ್ರೆ ಅಲ್ಲಿ ಬೋನ್ ಇರೋದಿಲ್ಲ, ಯಾಕಂದರೆ ಬೋನ್ ಮ್ಯಾರೋ ಮುಖಾಂತರ ನಮಗೆ ಬ್ಲಡ್ ಉತ್ಪತ್ತಿ ಆಗುತ್ತೆ. ಬಟ್ ಅದೇ ಒಂದು ಫೀಟಲ್ ಒಳಗಡೆ ಬೋನ್ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಅಂಥ ಸಮಯದಲ್ಲಿ ಹಿಮೋಫಿಟಿಕ್ ಸೆಲ್ಸ್ಗಳನ್ನು ಇದು ಪ್ರೊಡಕ್ಷನ್ ಮಾಡಿ ಆ ಒಂದು ಫೀಟಲ್ಗೆ ಪ್ರೊವೈಡ್ ಮಾಡಿಕೊಡುತ್ತೆ. ಅಂದರೆ ಹಿಮೋಗ್ಲೋಬಿನ್ ಸೆಲ್ಗಳನ್ನು, ರೆಡ್ ಸೆಲ್ಸ್ಗಳನ್ನು ಇದು ಕೊಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಅದರ ಜೊತೆಗೆ ಮತ್ತೇನು ಕೆಲಸ ಮಾಡುತ್ತೆ ಈ ಒಂದು ಲಿವರ್ ಅಂತ ಹೇಳೋದಾದರೆ, ಸೊ ಇಟ್ ಕ್ಯಾನ್ ಆಲ್ಸೋ ಹೆಲ್ಪ್ಸ್ ಟು ಗ್ಲೈಕೋಸ್ ಮೆಟಾಬಾಲಿಸಮ್. ಸೊ ಗ್ಲೂಕೋಸ್ ಮೆಟಾಬಾಲಿಸಮ್ ಮಾಡಿಕೊಡುತ್ತೆ, ಡೈಜೆಷನ್ ಮಾಡಲಿಕ್ಕೆ. ಅಮೋನಿಯಾ ಕನ್ವರ್ಜೇಷನ್ ಮಾಡುತ್ತೆ ಬಾಡಿ ಒಳಗಡೆ. ಪ್ರೋಟೀನನ್ನು ಮೆಟಾಬಾಲಿಸಮ್ ಮಾಡುತ್ತೆ. ಫ್ಯಾಟನ್ನು ಮೆಟಾಬಾಲಿಸಮ್ ಅಂತಂದರೆ ಅದನ್ನು ಡೈಜೆಸ್ಟ್ ಮಾಡುವಂಥ ಪ್ರೊಸೆಸ್ಸು ಅಥವಾ ಅದನ್ನು ಎನರ್ಜಿಗೆ ಕನ್ವರ್ಟ್ ಮಾಡುವಂಥ ಪ್ರೊಸೆಸ್ಸಿಗೆ ನಾವು ಮೆಟಾಬಾಲಿಸಮ್ ಅಂತ ಕರಿತೀವಿ. ಆಮೇಲೆ ವಿಟಮಿನ್ಗಳನ್ನು, ಐರನ್ಗಳನ್ನು ಸ್ಟೋರ್ ಮಾಡಿಟ್ಟುಕೊಳ್ಳುತ್ತೆ. ಮತ್ತು ಡ್ರಗ್ಸ್ಗಳನ್ನು ಕೂಡ ಇದು ಮೆಟಾಬಾಲಿಸಮ್ ಮಾಡುತ್ತೆ. ನಾವು ಟ್ಯಾಬ್ಲೆಟ್ ತೊಗೊಂಡಿರ್ತೀವಿ, ಅದು ಡೈಜೆಸ್ಟ್ ಆಗಬೇಕು, ಸ್ಮಾಲ್ ಮಾಲಿಕ್ಯೂಲಾಗಿ ಕನ್ವರ್ಟ್ ಆಗಬೇಕಂದ್ರೆ ಮೆಟಾಬಾಲಿಸಮ್ ಕ್ರಿಯೆ ಆಗಬೇಕು. ಮತ್ತು ಬಾಯಿಲ್ ಫಾರ್ಮೇಷನ್ ಮಾಡುತ್ತೆ. ಒಂದು ಆಹಾರ ಅಬ್ಸರ್ವ್ ಆಗಬೇಕಂದ್ರೆ ಕೂಡ ಅದಕ್ಕೆ ಬಾಯಿಲ್ ಬೇಕೇ ಬೇಕು, ಅದನ್ನು ಮಾಡುತ್ತೆ. ಕ್ಲಾಟಿಂಗ್ ಫ್ಯಾಕ್ಟರ್ಸ್, ರಕ್ತ ಹೆಪ್ಪುಗಟ್ಟುವಿಕೆ ಒಂದು ಪ್ರೊಸೆಸ್ ಒಳಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಬ್ಲಡ್ ಫಿಲ್ಟ್ರೇಷನ್ ಮಾಡುತ್ತೆ. ಬ್ಲಡ್ ಫಿಲ್ಟ್ರೇಷನ್ ಅಂದರೆ ಹೆಂಗೆ, ಸೊ ಅಂದರೆ ಫಾರಿನ್ ಮೈಕ್ರೋ ಆರ್ಗನಿಸಮ್ಗಳನ್ನು ಬ್ಲಡ್ಡಿಂದ ಏನು ಮಾಡುತ್ತೆ ಅಂದರೆ ಹೊರಗಡೆ ಹಾಕಲಿಕ್ಕೆ ಪ್ರಯತ್ನ ಕೂಡ ಮಾಡುತ್ತೆ. ಅಷ್ಟೊಂದು ಇಂಪಾರ್ಟೆಂಟ್ ಆದಂಥ ರೋಲ್ ಈ ಲಿವರ್ದಿದೆ. ಲಿವರ್ ಎಲ್ಲಿದೆ ಅಂದರೆ, ಲಿವರ್ ಬಗ್ಗೆ ಇನ್ನೂ ಸ್ವಲ್ಪ ಡೆಫಿನೇಷನ್ಸ್ ಅಥವಾ ಅದರ ಬಗ್ಗೆ ಮಾಹಿತಿ ಹೇಳೋದಾದರೆ, ಇಟ್ ಈಸ್ ಪ್ರೆಸೆಂಟ್ ಇನ್ ದ ರೈಟ್ ಹೈಪೋಕಾಂಡ್ರಿಯಮ್. ಸೊ ರೈಟ್ ಹೈಪೋಕಾಂಡ್ರಿಯಮ್ ಇಲ್ಲಿ ನೋಡ್ಬೋದು ಈ ಭಾಗದಲ್ಲಿ. ಓಕೆ, ರೈಟ್ ಹೈಪೋಕಾಂಡ್ರಿಯಮ್ ಆ್ಯಂಡ್ ಅಪ್ಪರ್ ಪಾರ್ಟ್ ಆಫ್ ದಿ ಎಪಿಗ್ಯಾಸ್ಟ್ರಿಯಮ್ ಅಪ್ಪರ್ ಪಾರ್ಟ್ ದ ಎಪಿಗ್ಯಾಸ್ಟ್ರಿಯಮ್ ಮತ್ತು ರೈಟ್ ಹೈಪೋಕಾಂಡ್ರಿಯಮ್ ಭಾಗದಲ್ಲಿ ಇದು ಸೆಟ್ಲ್ ಆಗಿದೆ. ಜೊತೆಗೆ ಇದು ಲೆಫ್ಟ್ ಹೈಪೋಕಾಂಡ್ರಿಯಮ್ ಅಪ್ ಟು ದಿ ಮಿಡ್ ಕ್ಲೇವಿಲಾರ್ ಲೈನ್. ಸೊ ಇಲ್ಲಿ ನೋಡ್ಬೋದು ಮಿಡ್ ಕ್ಲೇವಿಲಾರ್ ಲೈನ್ ಇದೆ ಅಂತೇಳಿ. ನೋಡಿ, ಇಲ್ಲಿಂದ ಈ ಭಾಗದಿಂದ ಹೈಪೋಕಾಂಡ್ರಿಯಮ್ದಿಂದ ಹಿಡಿದು ಲೆಫ್ಟ್ ಹೈಪೋಕಾಂಡ್ರಿಯಮ್ ತನಕ ಕವರ್ ಮಾಡ್ಕೊಂಡ್ಬಿಟ್ಟಿದೆ. ಜೊತೆಗೆ ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ಲೇಯರ್ ಇದೆಯಲ್ಲ, ಇದಕ್ಕಿಂತ ಈ ಎರಡು ಭಾಗದಲ್ಲಿ ಕೂಡ ಇದು ಡಿವೈಡ್ ಆಗಿಬಿಟ್ಟಿದೆ. ಓಕೆ, ಎಪಿಗ್ಲಾಟ್ರಿಯಮ್ ಅಂತ ಕರಿತೀವಿ, ಎಪಿಗ್ಯಾಸ್ಟ್ರಿಯಮ್. ಓಕೆ, ಸೊ ಎಪಿಗ್ಯಾಸ್ಟ್ರಿಯಮ್ ಭಾಗದಲ್ಲಿ ಕೂಡ ಇದು ಏನಂತಂದರೆ ಒಂದು ಪೊಸಿಷನ್ ಅಂದರೆ ಮಿಡ್ಲ್ ಭಾಗದಲ್ಲಿ ಇದು ನಮ್ಮ ಬಾಡಿ ಮಿಡ್ಲ್ ಭಾಗದಲ್ಲಿ ಕವರ್ ಆಗಿದೆ. ಇಟ್ ಲೈಸ್ ಮೋಸ್ಟ್ಲಿ ದ ಅಂಡರ್ ದ ಕವರ್ ಆಫ್ ದ ರಿಬ್ಸ್ ಕೆಳಭಾಗದಲ್ಲಿ ಕೂಡ ಇದು ನೋಡ್ಬೋದು. ಇಲ್ಲಿ ನೀವು ರಿಬ್ಸ್ ಅದೇ
ಸೊ ರಿಬ್ಸ್ ಕೆಳಭಾಗದಲ್ಲಿ ಇದು ಕೂಡ ಕವರ್ ಆಗಿದೆ. ಡಯಾಫ್ರಮ್, ಸೊ ಡಯಾಫ್ರಮ್ ಇಲ್ಲಿ ನೋಡ್ಬೋದು ರಿಬ್ಸ್ದ ಕಂಪ್ಲೀಟ್ ಈ ಒಂದು ಭಾಗದಲ್ಲಿ ಇದು ಆಲ್ಮೋಸ್ಟ್ ಏನಾಗಿದೆ ಕವರ್ ಮಾಡ್ಕೊಂಬಿದೆ. ಉದಾಹರಣೆಗೆ ಇಲ್ಲಿ ನೋಡ್ಬೋದು 5th ರಿಬ್ಸ್ ರೈಟ್ ಸೈಡಲ್ಲಿ 5th ರಿಬ್ ಕವರ್ ಆಗಿದೆ. ಓಕೆ, ಲೆಫ್ಟ್ ಸೈಡಲ್ಲಿ ಏನಾಗಿದೆಯಪ್ಪ ಅಂದರೆ ಅದಕ್ಕಿಂತ ಕಡಿಮೆ ಇದರಲ್ಲಿ ಕವರ್ ಆಗಿದೆ. ರೈಟಲ್ಲಿ ಜಾಸ್ತಿ ಕವರ್ ಆಗಿದೆ, ಲೆಫ್ಟಲ್ಲಿ ಕಡಿಮೆ ಕವರೇಜ್ ಆಗಿದೆ. ಓಕೆ, ಅದೇ ಹೇಳ್ತಾರೆ ಇಂಟರ್ ಕೋಸ್ಟಲ್ ಸ್ಪೇಸ್ ಇಲ್ಲಿ ಗ್ಯಾಪ್ ಇದೆ. ಇದರ ಭಾಗದಲ್ಲಿ ಈ ಭಾಗದಲ್ಲಿ ಇಂಟರ್ ಸ್ಪೇಸಲ್ ಕೋಸ್ಟಲ್ ಸ್ಪೇಸ್ ಗ್ಯಾಪ್ ಇದೆ, ಆದರೆ ಲೆಫ್ಟ್ ರೈಟಲ್ಲಿ ಏನೂ ಗ್ಯಾಪ್ ಇಲ್ಲ, ಫುಲ್ ಕವರ್ ಆಗಿದೆ. ಇದು ಅಂದರೆ ಜಾಸ್ತಿ ಜಾಗವನ್ನು ತೊಗೊಂಡಿದೆ. ದ ಲಿವರ್ ಈಸ್ ಮಚ್ ಲಾರ್ಜರ್ ಇನ್ ನ್ಯೂ ಬಾರ್ನ್. ಅದೇ ಹುಟ್ಟಿರುವಂಥ ಮಕ್ಕಳಲ್ಲಿ ಲಿವರ್ ಏನಾಗಿರುತ್ತೆ ಅಂತಂದರೆ ಲಾರ್ಜರ್ ಇನ್ ಸೈಜ್ ಇರುತ್ತೆ ನ್ಯೂ ಬಾರ್ನಲ್ಲಿ. ಆ್ಯಂಡ್ ಯಂಗರ್ ಚೈಲ್ಡ್ ಡ್ಯೂ ಟು ದಿಟ್ಸ್ ಹಿಮೋಫಿಯೋಸ್ಟಿಕ್ಸ್ ಅಂದರೆ ಅಲ್ಲಿ ಯಂಗ್ ಚಿಲ್ಡ್ರನ್ಸ್ಗಳಲ್ಲಿ ಏನಾಗ್ತದಪ್ಪ ಅಂದರೆ ಇದು ಕೂಡ ಫೀಟಲ್ ಲೈಫನ್ನು ಫಂಕ್ಷನ್ ಮಾಡಲಿಕ್ಕೆ, ಆಮೇಲೆ ಅವರುಗಳಿಗೆ ರೆಡ್ ಸೆಲ್ಸ್ಗಳನ್ನು ಬ್ಲಡ್ ಸೆಲ್ಸ್ಗಳನ್ನು ಪ್ರೊವೈಡ್ ಮಾಡಿಕೊಡಲಿಕ್ಕೆ ಕೂಡ ಇದು ಹೆಲ್ಪ್ಫುಲ್ ಆಗೋದ್ರಿಂದ ಇದು ದೊಡ್ಡ ಸೈಜನ್ನು ಹೊಂದಿರುತ್ತೆ. ಆ್ಯಂಡ್ ಇದು 2ರಲ್ಲಿ ಚಿಕ್ಕ ಮಕ್ಕಳಲ್ಲಿ 5ರಲ್ಲಿ 2 ಭಾಗದಷ್ಟು ಸ್ಪೇಸ್ ಅಬ್ಡೋಮಿನನ್ ಭಾಗವನ್ನು ಕವರ್ ಮಾಡ್ಕೊಂಡಿದೆ. 5ರಲ್ಲಿ 2 ಭಾಗ ಇದು ಅಬ್ಡೋಮಿನನ್ನು ಕವರ್ ಮಾಡ್ಕೊಂಡಿದೆ. ಶೇಪ್ ಬಗ್ಗೆ ಹೇಳಿದರೆ ಯಾವ ಶೇಪ್ ಇದೆ ಇದು? ಇಟ್ ಹ್ಯಾಸ್ ಅ ವಿಡ್ ಶೇಪ್. ಸೊ ಓಕೆ, ನೋಡ್ಬೋದು ನೀವು ವಿಡ್ ಶೇಪ್ ಅಥವಾ ಒಂಥರ ನಿಮಗೆ ನೋಡ್ರೆ ಗೊತ್ತಾಗುತ್ತೆ ವಿಡ್ ಶೇಪ್ ಇದೆ. ಸೊ ಅದು 4 ಸೈಡೆಡ್ ಪಿರಮಿಡ್ಸ್. ಸೊ ಒಂಥರ ಇದು ಪಿರಮಿಡ್ ಥರ ಒಂದು ಕವರೇಜ್ ಕೂಡ ಮಾಡ್ಕೊಂಡಿದೆ. ಇಲ್ಲಿ ನೋಡ್ಬೋದು ಈ ಥರ ಏನಾಗಿದೆ ಇದು ಕವರ್ ಮಾಡ್ಕೊಂಡಿದೆ. ಆ್ಯಕ್ಚುಲಿ ಇದು ಏನಾಗಿದೆ ಅಂತಂದರೆ ಇಲ್ಲಿ 1 2 3 ಸೊ ಈ ಥರ ಒಂದು 1 2 3 4 ಪಾಯಿಂಟ್ಗಳನ್ನು ಇದು ಕವರೇಜ್ ಮಾಡ್ಕೊತಾರೆ ಕಾಣಿಸ್ತದೆ. ಹೀಗಾಗಿ ಪಿರಮಿಡಲ್ ಲೇಯರ್ಡ್ ಅಂತ ಕರಿತೀವಿ. ಇದು ಲೆಫ್ಟ್ ಮತ್ತು ರೈಟ್ ಅಪೆಂಡಿಕ್ಸ್. ಸೊ ಇಲ್ಲಿ ಏನಾಗಿದೆ ಇದು ಇದರ ಕೆಳಭಾಗದಲ್ಲಿ ಒಂದು ಅಪೆಕ್ಸ್ ಟುವರ್ಡ್ಸ್ ದಿ ಲೆಫ್ಟ್. ಇದು ಜಾಸ್ತಿ ಏನಾಗಿದೆ ರೈಟ್ ಕಡೆ ಜಾಸ್ತಿ ಪ್ರಮಾಣದಲ್ಲಿ ಏನಾಗಿದೆ ಅಂದರೆ ಕಾಣಿಸ್ಕೊಳ್ಳುತ್ತೆ, ಬಟ್ ಲೆಫ್ಟಲ್ಲಿ ಇದು ಕಡಿಮೆದಲ್ಲಿ ಕವರೇಜ್ ಮಾಡ್ಕೊಂಡಿದೆ. ಇನ್ನು ವೇಟ್ ಬಗ್ಗೆ ಹೇಳೋದಾದರೆ ವೇಟ್ ಎಷ್ಟು ಮೇಲೊಳಗಡೆ 1.4 kg ಇಂದ 1.8 kg ಮೇಲೊಳಗಡೆ ಇರುತ್ತೆ. ಫೀಮೇಲ್ ಒಳಗಡೆ 1.2ದಿಂದ 1.4 kg ಇರುತ್ತೆ. ಆಮೇಲೆ ನ್ಯೂ ಬಾರ್ನ್ ಒಳಗಡೆ ಅದೇ ಹುಟ್ಟಿರುವಂಥ ಮಕ್ಕಳಲ್ಲಿ 18ರಲ್ಲಿ 1 ಭಾಗ ಬಾಡಿ ವೇಟಿಗೆ ಇದು ಬರೋಬ್ಬರಿಯಾಗಿರುತ್ತೆ. ಮತ್ತು ಬರ್ತ್ ಒಳಗಡೆ 150 ಗ್ರಾಮ್ ಇರುತ್ತೆ. ಆಮೇಲೆ ಪೋಸ್ಟಲ್ ಅಂದರೆ ಪ್ರೊಪೋರ್ಷನಲ್ ವೇಟ್ ಹೇಳೋದಾದರೆ ಇನ್ ಅಡಲ್ಟ್ ಒಳಗಡೆ 40ರಲ್ಲಿ 1 ಭಾಗ ಬಾಡಿ ವೇಟ್ ಈ ಒಂದು ಲಿವರನ್ನೇ ಕವರ್ ಮಾಡ್ಕೊಂಡಿದೆ. ಕಲರ್ ಯಾವ ರೀತಿ ಇದೆ? ರೆಡ್ ಬ್ರೌನ್ ಕಲರ್ ಇದೆ. ನೋಡಲಿಕ್ಕೆ ಇದೊಂದು ರೆಡ್ ಬ್ರೌನ್ ಕಲರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ, ಅಥವಾ ಇದಕ್ಕೆ ರೆಡ್ಡಿಶ್ ಬ್ರೌನ್ ಕೂಡ ಅಂತೀವಿ. ಡಾರ್ಕ್ ರೆಡ್ಡು, ರೆಡ್ಡಿಶ್ ಬ್ರೌನ್ ಈ ರೀತಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ 2 ಏನಿದಾವೆ ಅಂದರೆ ಎಕ್ಸ್ಟರ್ನಲ್ ಫೀಚರ್ಸ್ ಇದ್ದಾವೆ. ಇದರಲ್ಲಿ 2 ಎಕ್ಸ್ಟರ್ನಲ್ ಫೀಚರ್ಸು, 2 ಸರ್ಫೇಸ್ ಇದ್ದಾವೆ, 1 ಬಾರ್ಡ್ರ್ ಇದೆ. 2 ಸರ್ಫೇಸ್ ಒಳಗಡೆ ಒಂದು ಡಯಾಫ್ರಗ್ಮೆಟಿಕ್ ಇದೆ ಮತ್ತು ವೆಸ್ಕುರಲ್ ಏನಿದೆಯಪ್ಪ ಅಂದರೆ ಇಲ್ಲಿ ಸರ್ಫೇಸ್ ಇದೆ. ಆಮೇಲೆ ಇನ್ನೊಂದು 1 ಬಾರ್ಡ್ರ್ ಇದೆ, ಅದಕ್ಕೆ ನಾವು ಇನ್ಫೀರಿಯರ್ ಬಾರ್ಡ್ರ್ ಅಂತ ಕರಿತೀವಿ. ದೆನ್ ಇದಕ್ಕೆ ಲೋಬ್ಸ್ 2 ಲೋಬ್ಸ್ ಇದ್ದಾವೆ ಇಲ್ಲಿ. ಒಂದು ಲೆಫ್ಟ್ ಲೋಬ್ ಇದೆ, ಒಂದು ರೈಟ್ ಲೋಬು ಮತ್ತು ಲೆಫ್ಟ್ ಲೋಬ್ ಅಂತಿದ್ದಾವೆ. ಸೊ ಈ ಲೋಬುಗಳು ಏನಂತಂದರೆ ಸರ್ಫೇಸ್ ಅಂದರೆ ಡಿವೈಡ್ ಮಾಡಿದ್ದೇವೆ. ಈ ರೈಟ್ ಲೋಬು ಜಾಸ್ತಿ ಏನಾಗಿದೆಯಪ್ಪ ಅಂತಂದರೆ ಏನಂದರೆ ನೋಡಲಿಕ್ಕೆ ಆಕಾರ ದೊಡ್ಡ ಕಾಣಿಸುತ್ತೆ, ಮತ್ತು ಲೆಫ್ಟ್ ಲೋಬು ತುಂಬ ಕಡಿಮೆ ಒಂದು ಪ್ರಮಾಣದಲ್ಲಿ ಇದು ನೋಡಲಿಕ್ಕೆ ಕಾಣಿಸುತ್ತೆ. ಸೊ ಇದು ಅಬೌಟ್ ಏನಂತಂದರೆ ಲಿವರ್ ಬಗ್ಗೆ.